ನಾನು ಮೇಡಮ್ ಒಂದು 3 ಇಯರ್ಸಿಂದ ಒಂದು ಹುಡುಗಿನ ತುಂಬ ಡೀಪಾಗಿ ಲವ್ ಮಾಡ್ತಾಯಿದ್ದೆ. ಅವಳು ನನ್ನ ಹಂಗೆ ಲವ್ ಮಾಡ್ತಿದ್ಲು. ಲಾಸ್ಟು 2 ಮಂತ್ಸ್ ಬ್ಯಾಕ್ ಏನಂತಂದರೆ, ನನಗೆ ಎಷ್ಟು ಪ್ರೀತಿ ಮಾಡ್ತಾವಳೆ ಇವಳು, ಎಷ್ಟು ನನ್ನ ಹತ್ರ ಲಾಯಲ್ ಆಗವಳೆ ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ಗೆ ಅವಳ ನಂಬರ್ ಕೊಟ್ಟೆ ಮೇಡಮ್. ಕೊಟ್ಟಿದ್ದು ಈಗ ನೆಕ್ಸ್ಟ್ ಮಂತು ಅವರಿಬ್ಬರು ಮದುವೆ ಆಯ್ತವ್ರೆ. ಹಾಯ್ ಹಲೋ ನಮಸ್ಕಾರ ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಖತ್ತಾಗಿರೋ ಇವತ್ತಿನ ಕಾರ್ಯಕ್ರಮನ ನಾನು ಶುರು ಮಾಡ್ತಾ, ನೀವು ಕೂಡ ಡೀಲ್ ಕಳಿಸ್ತೀರಾ ಅಂದರೆ ವಾಟ್ಸಪ್ ಮೆಸೇಜ್ ಮಾಡಿ 6363465868 ಈ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು ಅವ್ರ ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿ. ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯನೂ ಕೂಡ ನಮ್ಮ ಕಾರ್ಯಕ್ರಮದ ಬಗ್ಗೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಇವತ್ತು ಗಂಡನೇ ಹೆಂಡ್ತಿಗೆ ಡೀಲ್ ಕೊಟ್ಟಿದ್ದಾರೆ. ಇವ್ರ ಹೆಸರು ಗೌತಮಿ ಅಂತೆ. ಇವ್ರು ಸಕ್ಕತ್ತಾಗಿ ಟ್ರ್ಯಾಪ್ ಮಾಡಿದ್ದು ಹೇಮಂತ್ ಅವ್ರು ಮೆಸೇಜ್ ಮಾಡಿದರೆ, ಬನ್ನಿ ಕಾಲ್ ಮಾಡುವ ಇದೀಗ ಗೌತಮಿ ಅವ್ರಿಗೆ. ಹಲೋ ಹೇಳಿ ಮೇಡಮ್, ನಾನು ಕಿಶೋರ್ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಹೇಳಿ. ಒಂದು 2 ಮಿನಿಟ್ಸ್ ನಿಮ್ಮ ಹತ್ರ ಮಾತಾಡ್ಬೋದಾ? ನೀವು ಯಾರು ಅಂತ ಗೊತ್ತಾಗಲಿಲ್ಲ. ಕಿಶೋರ್ ಅಂತ ಅಂದ್ಬಿಟ್ಟು ಮೇಡಮ್, ಏನಂದರೆ ಮೇಡಮ್, ಲೈಫಲ್ಲಿ ಇಷ್ಟು ಚಿಕ್ಕ ವಯಸ್ಸಿಗೆ ನಾನು ತುಂಬ ನೊಂದ್ಬಿಟ್ಟಿದ್ದೀನಿ ಮೇಡಮ್. ಏನಂದರೆ ಇದಕ್ಕಿಂತ ನನಗೆ ನಿಜವಾಗ್ಲೂ ನನಗಿನ್ನೂ ನೋವು ತಿನ್ನೋಕ್ಕೆ ಆಸೆ ಇಲ್ಲ. ಬಟ್ ನಾನು ಮೋಸ ಹೋಗಿರ್ಬೋದು, ನಂತರ ಯಾರು ಮೋಸ ಹೋಗದೇ ಇರಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಎಲ್ಲರಿಗೂ ಅವೇರ್ನೆಸ್ಗೋಸ್ಕರ ನಾನು ಫೋನ್ ಮಾಡಿ ವಿಚಾರ ತಿಳಿಸ್ತಾ ಇದ್ದೀನಿ. ಯಾಕಂದರೆ ನಂತರನೇ ನಿಮ್ಮ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿಲಾಗಲಿ ತುಂಬ ಜನ ಇರ್ತಾರೆ. ಎಲ್ಲರ ಮನಸ್ಥಿತಿನೂ ಒಂದೇ ಥರ ಇರೋಲ್ಲ, ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಸುಮ್ಮನೆ ಅವ್ರಿಗೆ ಈ ಥರ ಆಗಿ ಹೆಚ್ಚು ಕಮ್ಮಿ ಮಾಡಿಕೊಂಡು ಏನೋ ಇದು ಮಾಡೋ ಬದಲು ಆಗೋಕ್ಕಿಂತ ಮುಂಚೆನೇ ಒಂದು ಪ್ರಿಕಾಷನ್ಸ್ ತೊಗೊಂಡ್ರೆ ಒಳ್ಳೆಯದು ಅನ್ನೋದು ಒಂದು ಉದ್ದೇಶಕ್ಕೋಸ್ಕರ ನಾನು ನಿಮಗೆ ಕಾಲ್ ಮಾಡ್ತಾಯಿದ್ದೀನಿ ಮೇಡಮ್. ನೋಡಿ ಮೇಡಮ್, ಈ ಪ್ರಪಂಚ ನಿಂತಿರೋದೇ ನಂಬಿಕೆ ಮೇಲೆ. ನಿಜನ ಸುಳ್ಳ? ಸರ್, ನೀವು ಏನಂತರ ಬಗ್ಗೆ ಮಾತಾಡ್ತಿದ್ದೀರಾ ಡೈರೆಕ್ಟಾಗಿ ಕೇಳಿ. ನಾನು ಆಫೀಸಲ್ಲಿ ಇದ್ದೀನಿ, ಟೈಮ್ ಇಲ್ಲ ಮಾತಾಡ್ತಿದ್ದೆ. ಅದಕ್ಕೆ ನಾನು ಫಸ್ಟೇ ನಿಮ್ಗೆ ಕೇಳಿದ್ದು ಒಂದು 2 ಮಿನಿಟ್ಸ್ ಮಾತಾಡಲ ಅಂತ ಅಂದ್ಬಿಟ್ಟು. ನೀವು ಯಾರು ಅಂತಲೇ ಗೊತ್ತಿಲ್ಲ, ನೀವಂತರ ಏನು ಮಾತಾಡಲಿ. ನಾನು ಕಿಶೋರ್ ಅಂತಲೂ ಹೇಳಿದ್ನಲ್ಲ ಮೇಡಮ್ ನಾನು. ಸರಿ, ಬೇರೆ ಸಾರಿ ಸರ್, ನನಗೆ ಇಂಟ್ರೆಸ್ಟ್ ಇಲ್ಲ ಇದು ಮಾತಾಡಲಿಕ್ಕೆ. ಮತ್ತು ಅವಾಗೇನಕ್ಕೆ ಹ್ಞೂ ಅಂತ ಅಂದ್ರಿ? 2 ನಿಮಿಷ ಮಾತಾಡ್ತೀನಿ ಅಂದಿದ್ದಕ್ಕೆ. ನೀವೇನು ಬೇರೆದ್ರ ಬಗ್ಗೆ ನಾನು ಮಾತಾಡ್ತಿದ್ದೀರ ಅಂದ್ಕೊಂಡ್ರೆ ನೀವೇನೇನು ಕಥೆ ಪುರಾಣೆಲ್ಲ ಹೇಳ್ತಾ ಇದ್ದೀರಲ್ಲ. ಕತೆ ಪುರಾಣ ಅಲ್ಲ ಮೇಡಮ್, ನನ್ನ ಲೈಫಲ್ಲಿ ಆಗಿರೋದು, ನಾನು ನಡೀತಾ ಇರೋದು, ನಾನು ನೋವು ಅನುಭವಿಸ್ತಾ ಇರೋ ವಿಚಾರ ನಾನು ನಿಮ್ಗೆ ತಿಳ್ಸೋಕ್ಕೆ ಬಂದರೆ ನೀವು ಕತೆ ಪುರಾಣ ಅಂತ ಹಿಂಗೆ ಬೇಜವಾಬ್ದಾರಿ ಇಷ್ಟು ನೆಗ್ಲೆಕ್ಟಾಗಿ ಮಾತಾಡ್ತಿರಲ್ಲ. ಕತೆ ಪುರಾಣ ಅಂತ ನೀವು ಯಾರು ಅಂತಾನೆ ಗೊತ್ತಿಲ್ಲ. ಕಿಶೋರ್ ಅಂದ್ಬಿಟ್ಟು ತಾನೇ ನಾನು ಶುರು ಮಾಡಿದ ಮಾತನ್ನ. ಸರಿ, ನೀವು ನನ್ನ ಹತ್ರ ಕೇಳ್ತಾ ಇದ್ದೀರಾ ಇದನ್ನ? ಅದೇ ನೀವು ವಿಚಾರ ಕೇಳಿದ್ಮೇಲೆ ಈ ಮಾತು ಕೇಳಿದರೆ ನಾನು ಒಪ್ಕೋತಾ ಇದ್ದೆ. ಕೇಳೋಕ್ಕಿಂತ ಮುಂಚೆನೇ ನೀವು ಒಳ್ಳೆ ಹಿಂಗೆ ಆತ್ರಗಟ್ಟು ಆಂಜನೇಯ ಆಡಂಗೆ ಆಡಿದ್ರೆ. ಸಾರಿ ಸರ್, ನಾನು ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಬಿಡಿ. ಚೆಕ್ ಮಾಡಿ ಕಾಲ್. ಅವಾಗಲೇ ಬಾಯಿಗೆ ಏನು ಇಟ್ಕೊಂಡಿದ್ರಿ? ಹೇಳ್ಬೇಕು ತಾನೇ ನೀವು ಅವಾಗಲೇ. ಇದು ನಮ್ಗೇನು ಇದು ಮಾತಾಡ್ತಾ ಇದ್ದೀರಾ? ಯಾರು ನೀವು? ಸ್ಟಾರ್ಟಿಂಗೇ ಹೇಳಿದೆ ತಾನೇ ನಾನು, ಒಂದು ಮೇಡಮ್ ಒಂದು 2 ನಿಮಿಷ ಟೈಮ್ ಕೊಡಿ ಮಾತಾಡಬೇಕು ಅಂತ. ನೀವು ಅಂತ ಅಂದ್ಬಿಟ್ಟು ಇವಾಗ ನೋಡಿದ್ರೆ ನೀವು ಪ್ಲೇಟ್ ಉಲ್ಟಾ ಇದು ಮಾಡಿ ಡೈರೆಕ್ಟ್ ಆಗಿ ಹೇಳ್ಬೇಕು. ನೀವು ಅದು ಏನೇನೋ ನೊಂದಿದ್ದೀನಿ. ಸರಿ, ಇವಾಗ ಏನು ಹೇಳಿ, ನಿಮ್ದು ಪ್ರಾಬ್ಲಮ್ ಏನು? ನಾನು ಮೇಡಮ್ ಒಂದು 3 ಇಯರ್ಸಿಂದ ಒಂದು ಹುಡುಗಿನ ತುಂಬ ಡೀಪಾಗಿ ಲವ್ ಮಾಡ್ತಾಯಿದ್ದೆ. ಅವಳು ನನ್ನ ಹಂಗೆ ಲವ್ ಮಾಡ್ತಿದ್ಲು. ಲಾಸ್ಟು 2 ಮಂತ್ಸ್ ಬ್ಯಾಕ್ ಏನಂತಂದರೆ, ನನಗೆ ಎಷ್ಟು ಪ್ರೀತಿ ಮಾಡ್ತಾವಳೆ ಇವಳು, ಎಷ್ಟು ನನ್ನ ಹತ್ರ ಲಾಯಲ್ ಆಗವಳೆ ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ಗೆ ಅವಳ ನಂಬರ್ ಕೊಟ್ಟೆ ಮೇಡಮ್. ಕೊಟ್ಟಿದ್ದು ಈಗ ನೆಕ್ಸ್ಟ್ ಮಂತು ಅವರಿಬ್ಬರು ಮದುವೆ ಆಯ್ತವ್ರೆ. ವಿಚಾರ ಕೇಳಿ ಪಾಪ ಅಷ್ಟೊಂದು ನೊಂದ್ಕೊಂಬಿಟ್ರೆ, ಕಟ್ ಮಾಡಿಬಿಟ್ರಲ್ಲ. ಹಲೋ ಹೇಳಿ ಮೇಡಮ್, ನನಗೆ ಗೊತ್ತಾಯಿತು ನಿಮಗೂ ನೋವಾಯಿತು ಅಂತ, ನೀವು ಅಳಬೇಕಾಯ್ತದೆ ಅಂತ ಕಟ್ ಮಾಡಿಬಿಟ್ರಿ ಅಂತ. ಬಟ್ ಏನಂದರೆ ಮೇಡಮ್, ರಿಯಲ್ ಆಗಿ ನಡೆದಿರೋದು ಇಷ್ಟೇ. ಸರಿ, ಆಯ್ತು. ಇವಾಗ ಏನ್ರಿ ಮಾಡಬೇಕು? ಏನು ಮಾಡಬೇಕು ಅಂದರೆ, 3 ವರ್ಷದಿಂದ ಆಯ್ತು, ನಿಮ್ಮ ಪ್ರಾಬ್ಲಮ್ ಎಲ್ಲ ನಂಗೆ ಅರ್ಥ ಆಗ್ತಾ ಇದೆ. ಸರಿ, ಅದೇನು ಮಾಡೋಕ್ಕಾಗಲ್ಲ, ಅದು ನಿಮ್ಮ ಮನೆ ಬರೋ ಏನು ಮಾಡೋಕ್ಕಾಗಲ್ಲ. ಸರಿ, ನಾನು ಸಾರಿ, ನಾನು ಆಯ್ತು, ಇನ್ನೇನು ಹೇಳೋದಕ್ಕಾಗಲ್ಲ. ಕಟ್ ಮಾಡಿ ಪ್ಲೀಸ್. ಪದೇ ಕಾಲ್ ಮಾಡ್ಬಿಡಿ ಸರ್. ಹಣೆ ಬರಲ್ಲ ನನ್ನ ಕೈಯಾರೆ ನಾನು ಮಾಡ್ಕೊಂಡಿದ್ದು ಎಡವಟ್ಟು. ಇದು ನನ್ನ ಹಣೆ ಬರ ಚೆನ್ನಾಗೇ ಇತ್ತು ಅವನಿಗೆ ನಂಬರ್ ಕೊಡೋಕ್ಕಿಂತ ಮುಂಚೆ. ಸರ್, ಇವಾಗ ನಿಜವಾಗ್ಲೂ ನನ್ನ ಹಸ್ಬೆಂಡಿಗೆ ಫೋನ್ ಮಾಡಿ ಹೇಳ್ತೀನಿ. ನಾನು ಅಷ್ಟೇ, ನೀವು ಹಿಂಗೆ ಫೋನ್ ಮಾಡ್ತಾ ಇದ್ರೆ ದಯವಿಟ್ಟು ಆ ಕೆಲಸನೇ ಮಾಡಿ ಮೇಡಮ್. ನನಗೇನು ಬೇಜಾರಿಲ್ಲ, ಯಾಕಂದರೆ ಅವ್ರಿಗೂ ಈ ವಿಚಾರ ಗೊತ್ತಾಗಬೇಕು. ಅವರು 4-5 ಜನಕ್ಕೆ ಅವೇರ್ನೆಸ್ ಮೂಡಿಸ್ಬೇಕು. ಕನೆಕ್ಟ್ ಮಾಡಿ, ನನಗೇನು ಬೇಜಾರಿಲ್ಲ ಮೇಡಮ್, ಮಾಡಿ. ಸರಿ, ಆಯ್ತು. ಇವಾಗ ಆಯ್ತಲ್ವಾ, ಹೇಳಾಯ್ತಲ್ವಾ, ಇವಾಗ ಕಾಲ್ ಕಟ್ ಮಾಡಿ. ನೀವು ಅಲ್ಲ, ನೀವು ನೋವಾಗ್ಬಿಟ್ಟು ನಿಮ್ಮ ಮನಸ್ಸಿಗೆ ಬೇಜಾರಾಗ್ಬಿಟ್ಟು ತಾನೇ ನೀವು ಕಟ್ ಮಾಡಿದ್ದು ಅವಾಗಲೇ ಫೋನ್ನ.
ಹೌದೌದು ಹಂಗೆ ಸರಿ ಹೌದು ಬೇಜಾರಾಯ್ತು ಸರಿ ಕಾಲ್ ಮಾಡ್ಬೇಡಿ ಬರ್ತೀನಿ. ನೋಡಿ ನಿಮಗೆ ಎಷ್ಟು ಬೇಜಾರಾಗಿರ್ಬೇಕಂದ್ರೆ ನನಗೆ ಹೆಂಗಾಗಿರ್ಬೇಕು ಮೇಡಮ್. ಸರಿ ಸರಿ ಸರ್ ಓಕೆ ಕಾಲ್ ಕಟ್ ಮಾಡ್ತೀರಾ? ಮತ್ತೆ ಮಾಡ ಬನ್ನಿ. ಹಲೋ ಹಲೋ. ಯಾಕ್ರಿ ಫೋನ್ ಪದೇ ಪದೇ ಮಾಡ್ತಿದ್ದೀರಾ? ಅಲ್ಲ ಮೇಡಮ್ ನೀವೇನು ಹಿಂಗೆ ಇಷ್ಟು ನೊಂದಿದ್ದೀನಿ, ನಾನು ಕತೆ ಹೇಳ್ಕೊಂಡಿದ್ದೀನಿ, ನೀವು ಮೊಕ್ಕ ಕೊಡ್ದಂಗೆ ನೀವು ಫೋನ್ ಕಟ್ ಮಾಡಿಬಿಟ್ರೆ ಹೆಂಗೆ ಮೇಡಮ್ ಇದು? The person you are speaking with has put your call on hold. Please stay on the line. ಹಲೋ ಹಲೋ. ಒಂದು ನಿಮಿಷ ಹಂಗೆ ಹಲೋ ಇದ್ಯಾರೋ ಗಂಡು. ಹಲೋ. ಹಲೋ ಮಾತಾಡ್ರಿ ಇಷ್ಟೊತ್ತು ಮಾತಾಡ್ತಾ ಇದ್ರಲ್ಲ ಏನಂತಿದ್ರು? ಅದು ಏನೇನೋ ಹೇಳ್ತಾರೆ ಕೇಳಿಸ್ಕೊ. ಅದೇ ಏನ್ ಹೇಳಿದ್ರಪ್ಪ? ಅದೇನೋ ಅವ್ರು ನೊಂದ್ಬಿಟ್ಟವ್ರಂತೆ ಬೆಂದ್ಬಿಟ್ಟವ್ರೆ, ಅದೇನೋ ಅವೇರ್ನೆಸ್ ಇದು ಮಾಡ್ತಾವ್ರೆ ಅಂತ ಏನೇನೋ ಮಾತಾಡ್ತಾವ್ರೆ. ಮೇಡಮ್ ದಯವಿಟ್ಟು ನೀವು ಸ್ವಲ್ಪ ಬಾಯಿ ಬಿಟ್ರೆ ಏನೇನೋ ಮಾತಾಡಬೇಡಿ, ಏನೇನೋ ಒಳ್ಳೆ ಇದಾಗಿ ಸ್ವಲ್ಪ ನಾನು ಏನು ಹೇಳಿದ್ದೀನಿ ಅದನ್ನ ಕರೆಕ್ಟಾಗಿ ಹೇಳಿ. ಇಲಿ ಹೋಯ್ತು ಅಂದರೆ ಹುಲಿ ಡ್ಯಾನ್ಸ್ ಮಾಡ್ಕೊಂಡು ಹೋಯ್ತು ಅಂತ ಅಂತೀರಿ. ಏನು ಬೆಂದೋಗಿದ್ದೀನಿ, ಏನಾಗಿದೆ ನನಗೆ? ನೀವೇ ತಾನೇ ಹಿಡಿದು ನೊಂದಿ ಬೆಂದಿದ್ದೀವಿ ಅಂತ ಅದನ್ನೇ ಹೇಳ್ತಾ ಇದ್ದೀನಿ ಅವ್ರಿಗೆ. ನೊಂದಿದ್ದೀನಿ ಅಂದೆ, ಎಲ್ಲಿ ಬೆಂದಿದ್ದೀನಿ ಅಂತೀನಿ. ನೀವೇನೇನೋ ಏನು ಮೇಡಮ್, ನನಗಿನ್ನ ಚಿಕ್ಕ ವಯಸ್ಸು 32 ವಯಸ್ಸು ಇದೆ, ಈ ಥರ ಮಾತಾಡ್ತೀರಲ್ಲ ನೀವು. ಹಲೋ ಸರ್ ಯಾರು ಸರ್ ನೀವು? ಅವ್ರ ಹಸ್ಬೆಂಡ್ ಮಾತಾಡ್ತಿರೋದು. ಓ ನಾನೇ ಹಾಕಿ ಅಂತ ಹೇಳ್ತಾ ಇದ್ದೆ, ಇವರೇ ಲೈನ್ಗೆ ಹಾಕಿದ್ರು. ಹಾಂ ಏನಾಯ್ತು ಈಗ? ಏನಿಲ್ಲ, ಇದೇನೋ ಇವರು ಬಾಯಿ ಬಂದಂಗೆಲ್ಲ ಮಾತಾಡ್ತಾರಲ್ಲ ನನ್ನ ಬಗ್ಗೆ, ಯಾಕೆ? ಏನಾಯ್ತು ಗೋ? ಅದ್ಯಾರೋ ಹುಡುಗಿನ ಲವ್ ಮಾಡ್ತಾ ಇದ್ರಂತೆ ಅವರು, ಯಾರೋ ಅವ್ರ ಫ್ರೆಂಡಿಗೆ ನಂಬರ್ ಕೊಟ್ಟಂತೆ ಅವ್ರು ಮೋಸ ಮಾಡಿದ್ಲಂತೆ. ಅದು ನನ್ನ ಹತ್ರ ಹೇಳ್ತಾರೆ, ನನ್ನ ಹತ್ರ ನಾನು ಹೇಳಿದ್ರೆ ನಾನೇನ್ ಮಾಡ್ಲಿ? 2-3 ತಿಂಗಳ ಮದ್ವೆ ಅಂತ ಹುಡುಗಿಗೆ ಮಾಡ್ಲಿ. ಅಲ್ಲ ನೀನ್ ಪರಿಚಯ ಇರೋರಾದ್ರೆ ಹೋಗಿ ಮಾತಾಡು. ಪಾಪ ನೀವ್ ಹೇಳ್ತಾರ ಅಂದ್ರೆ ನಿನ್ ನಂಬರ್ ಏನು? ನನ್ಗೆ ಅವ್ರು ಯಾರೋ ಹೆಸರು ಏನೋ ಹೇಳಿದ್ರು, ನನ್ ಮರ್ತೇ ಅವ್ರ ಹೆಸರೇ ನಿಮ್ಗೆ ಗೊತ್ತಿಲ್ಲ. ಅವ್ರು ಯಾರು ಇದಾರೆ ಇದ್ದೀನಿ ಸರ್, ಗುಂಡ್ಕಲ್ ಥರ ಇದ್ದೀನಿ. ಬಟ್ ಈ ಅಮ್ಮ ಈ ಥರ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡ್ಬೇಡಿ ಅಲ್ಲಿ. ನೀವು ಬಾಯಿ ಬಂದಂಗೆ ಮಾತಾಡ್ತಿರೋದು ನಾನಲ್ಲ. ನಾನೇನೋ ನೊಂದಿದ್ದೀನಿ ಅಂದರೆ ನೊಂದಿದ್ದೀನಿ ಬೆಂದಿದ್ದೀನಿ ಅಂತ ಏನೇನೋ ಸೇರಿಸ್ತಾ ಇದ್ದೀರಾ ನಿಮ್ಮ ಗಂಡನ ಹತ್ರ. ನಾನು ಹೇಳ್ಕೊಂಡ ನಾನು ಬೆಂದೋಗಿದ್ದೀನಿ ಹಂಗೆ ಹಿಂಗೆ ಅಂತ. ತಲೆ ತಿಂತಾ ಇದಿರಲ್ಲ ನೀವು. ಅವಾಗಿಂದ ಫೋನ್ ಮಾಡಿ ಆಯ್ತು ನಿಮ್ ಗೋಲ್ ಹೇಳಿದ್ರಲ್ಲ, ಸರಿ ಆಯ್ತು ಕಟ್ ಮಾಡಿ ಪದೇ ಪದೇ ಫೋನ್ ಮಾಡ್ಬೇಡಿ ಅಂತಂದ್ರೆ ಪದೇ ಫೋನ್ ಮಾಡ್ತಾನೆ ಇದೀರಲ್ಲ ನಿಮ್ಗೆ. ಸ್ವಲ್ಪ ಸರಿಯಾಗಿ ಮಾತಾಡಿ. ನನ್ನ ನೋವು ನಿಮ್ಗೆ ಗೋಳಾಗೋಯ್ತಾ? ನಿಮಗೆ ಕರ್ಮ ಅನ್ನೋದು ಎಲ್ರಿಗೂ ಹಿಂದ್ಗಡೆ ಏನು ಬರುತ್ತೆ ತಿಳ್ಕೊಳ್ಳಿ. ನಿಮ್ ಗೋಲ್ನ ಹೋಗಿ ಯಾರ ಹತ್ರ ನಿಮ್ ಫ್ರೆಂಡ್ಸ್ ಹತ್ರ ಹೇಳ್ಕೊಳಕ ನನಗೆ ಯಾಕಪ್ಪ ಫೋನ್ ಮಾಡಿ ತಲೆ ತಿಂತಾ ಇದೀಯಾ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಅಲ್ಲೊಬ್ರು ಲೇಡಿಯಾಗಿ ಹಿಂಗೆ ಕಷ್ಟ ಹೇಳ್ಕೊಂಡ್ರೆ ಗೋಳು ಅಂತಿರಲ್ಲ, ನಿಮ್ಗೆ ಏನು ಹೇಳ್ಬೇಕು ನಾನು? ನಿಮ್ ಮನೇಲಿ ನಿಮ್ ತಂಗಿ ಅಕ್ಕ ತಂಗಿಯರಿದೆ, ಹೋಗಿ ಹೇಳ್ಕೊಡಿ ಹೋಗಿ. ಅವ್ರಾದ್ರೂ ಹೆಲ್ಪ್ ಮಾಡ್ತಾರೆ. ನನ್ನ ಹತ್ರ ಬಂದು ಹೇಳಿದ್ರೆ ನಾನೇನ್ ಹೆಲ್ಪ್ ಮಾಡ್ಲಿ? ಕೇಳೋದೆಲ್ಲ ಕೇಳ್ಕೊಂಬಿಟ್ಟು ಇವಾಗ ಚೆನ್ನಾಗಿ ಹೇಳ್ತೀರಾ ಬಿಡಿ ನೀವು. ಯಪ್ಪ ಮಾತಾಡ್ತಾ ಇದ್ರೆ ಸುಮ್ಮನೆ ಇದೆಯಲ್ಲ. ಅವ್ರಿಗೇನು ಎತ್ಕೊಡ್ತೀರಾ ನೀವು? ಹಲೋ ನ್ಯಾಯ ಮಾತಾಡಿದ್ರೆ ನ್ಯಾಯನೇ ಎಲ್ಲರ ಹತ್ರನೂ. ನಾನೇನು ನಿಮ್ಮ ಈಗ ಕಾನ್ಕಾಲ್ ಹಾಕಿದ ತಕ್ಷಣ ಎದ್ರುಕೊಂಡು ಕಟ್ ಮಾಡ್ಬಿಟ್ಟು ಓಡ್ಬಿಟ್ಟು ನಾನು ಎಲ್ಲರೂ ಧೈರ್ಯವಾಗಿ ಮಾತಾಡ್ತಾ ಇಲ್ವಾ ನಾನು? ನಾನೇನ್ ಕಟ್ ಮಾಡ್ತಾ ಇದ್ದೀನಿ, ನಾನು ಧೈರ್ಯವಾಗೇ ಮಾತಾಡ್ತಾ ಇದ್ದೀನಿ. ಅದಕ್ಕೆ ನಾನು ನಮ್ಮ ಯಜಮಾನ್ರು ಕಾನ್ಫರೆನ್ಸ್ ಹಾಕಿದ್ದೀನಿ ನಾನು. ಅಯ್ಯೋ ನಿಮ್ಮ ಬಾಯಿಗೆ ಇಟ್ಟಾಕ ಅವಾಗಲೇ 2 ಸಲ ಕಟ್ ಮಾಡಿದ್ರಲ್ಲ ಫೋನು. ಅಯ್ಯೋ ನಿಮ್ ಬಾಯಿಗೆ ನೀನ್ ಕಟ್ಟಕೈತಾ ಇದ್ದೆ ನೀನು. ಅವ್ರಿಗೇನು ಹೇಳ್ತೀರಾ? ನನ್ಗೆ ಹೇಳ್ರಿ, ಮಾತಾಡಿ ನನ್ನ ಜೊತೆ. ನಾನು ತಾನೇ ಫೋನ್ ಮಾಡಿಬಿಟ್ಟು ಎಲ್ಲ ಹೇಳ್ಬಿಟ್ಟಿದ್ದು, ಎಲ್ಲ ಕೇಳತ್ತಂಗೆ ಕೇಳ್ಕೊಂಬಿಟ್ಟು ಆಮೇಲೆ ನೋಡಿದ್ರೆ ಗೋಳು ಪಾಳು ಅಂತ ಹೇಳ್ತೀರಾ? ನನಗೆ ಇಂಟ್ರೆಸ್ಟ್ ಇಲ್ಲಕ್ಕ ನಿನ್ನ ಹತ್ರ ಮಾತಾಡೋಕ್ಕೆ. ನಾನು ಆಫೀಸಲ್ಲಿ ಇದ್ದೇನೆ ಅಂತ ನಾನು ಹೇಳ್ತಾರೆ ಅಂತ ನಿಮಗೆ. ಹೌದು ನಿಮಗೆ ಬರೀ ಒಡವೆ ಚಿನ್ನ ಸೀರೆ ಅದ್ರಲ್ಲಿ ಮಾತ್ರ ಇಂಟ್ರೆಸ್ಟು, ಇನ್ಯಾವುದ್ರಲ್ಲೂ ಇಂಟ್ರೆಸ್ಟ್ ಇರಲ್ಲ ನಿಮಗೆ. ನಿಮ್ಗೆ ಎಷ್ಟೊತ್ತಿಂದ ಫ್ರೆಂಡ್ಸು ಅಥವಾ ನಾನು ಏನಾದ್ರು ನಿಮ್ ಪರ್ಸನ್ನ ರಿಲೇಷನ್ನ ನಿಮ್ ಗೋಲ್ನ ಕೇಳ್ಕೊಂಡು ಕುತ್ಕೊಳಕ್ಕ ನಾನು? ಎಲ್ಲ ಕೇಳ್ಕೊಂಬಿಟ್ಟು ನೀವು ಹಿಂಗೆ ಅಂತಿರಲ್ಲ, ನೀವು ಏನು ಅನ್ಬೇಕು ನಿಮಗೆ ನಾನು? ನೀವು ಫಸ್ಟ್ ಅಲ್ಲ ಒಂದ್ ನಿಮಿಷ, ಫಸ್ಟ್ ನೀವು ಫೋನ್ ಮಾಡಿದಾಗ ಏನೋ ಅವೇರ್ನೆಸ್ ಏನೋ ಹೇಳ್ತಾ ಇದ್ದೀರಾ ಅಂತಂದ್ರೆ ನಾನು ಏನೋ ಸೊಸೈಟಿ ಏನೋ ಹೇಳ್ತಾ ಇದ್ದೀರಾ ಅಂತ ಅನ್ಕೊಂಡೆ. ನೀವು ನಿಮ್ ಪರ್ಸನಲ್ ಮೇಲೆ ಎತ್ಕೊಂಡ್ ಬಂದು ನನ್ಗೆ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳ್ತೀರಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನು. ಮಾವು ನೆಟ್ಟಿಗೆ ಕಿವಿ ಕೊಟ್ಕೊಂಡು ನೀನ್ ಮಾತಾಡು ಕರೆಕ್ಟ್ ಆಗಿ. ನೀನ್ ಏನಪ್ಪ ಹೇಳಿದ್ ಫಸ್ಟ್? ಹೌದು ಅವೇರ್ನೆಸ್ ಹೇಳ್ತೀನಿ ಅಂತ ಹೇಳಿದ್ರೆ ಫಸ್ಟ್. ಹೌದು, ಈ ತರ ಹುಡುಗರು ಹುಡುಗಿರಿಂದ ಮೋಸ ಆಗದೆ ಇರೋದು ಒಂದು ಅವೇರ್ನೆಸ್ ತಾನೇ. ಇದನ್ನ ಇದು ಮಾಡ್ಬೇಕು ತಾನೆ. ಹುಡುಗರು ಯಾರು ಈ ತರ ಇದು ಮಾಡಬೇಡಿ, ಲಾಯಲಿಟಿನ ಚೆಕ್ ಮಾಡಬೇಡಿ ಅನ್ನೋದೇ ವಿಚಾರ ಇಲ್ಲಿ. ತಿಳಿಸಿದ್ರಲ್ವಾ? ನನ್ಗೆ ತುಂಬಾ ಬೇಜಾರಾಗುತ್ತೆ, ಇವತ್ತು ಕಟ್ ಮಾಡಿ ಆಯ್ತಾ ಫೋನ್? ಅಲ್ಲ ಬೇಜಾರಾಗಿರೋ ಆಡ ಮಾತುಗಳ ನೀವು ಆಡ್ತಿರೋದು. ಇವಾಗ ನಾನು ಆಡ್ಕೊಂತ ಹೋಗ್ಬೇಕಾ? ಬುದ್ಧಿ ಕಲ್ತಿ ಹೋಗಿ ಲೈನ್ ಅಲ್ಲಿ ಇದೀಯಾ? ಅವ್ರಿಗೆ ಆಲ್ಮೋಡಿ ಯಾಕೆ ಹೆಂಗ್ ಮಾತಾಡ್ತಾನೆ ಅಂತ ಯಪ್ಪ ಗಿಪ್ಪ ಅಂದ್ರೆ ನೋಡಿ ಅದೇ ಇಲ್ಲಿ. ಕೇಳಪ್ಪ ಹೋಗ್ಲಿ. ಏನು ನಿನ್ನ ಹತ್ರ ತಾನೇ ಮಾತಾಡ್ತಾರೆ? ಏನ್ ಮಾತಾಡ್ತಾ ಇರೋದವ್ರು?
ನಿನ್ ಫ್ರೆಂಡ್ ಏನಾದ್ರು ಮೋಸ ಮಾಡಿದಾರೆ ನಿಮ್ಗೆ? ಒಂದ್ ನಿಮಿಷ ಹೇಳಿ, ಆ ಹುಡುಗ ಹೆಸರು ನಿಮ್ಮ ಹೆಸರೇನ? ಏನು ಮಾಡಿಕೊಂಡಿದ್ರೆ ಕಿವಿಗೆ ಅವಾಗಿಂದ 4 ಸಲ ಹೇಳಿದ್ದೀನಿ ನಾನು. ಏಯ್ ನೀವು ಹೇಳ್ರಿ ಸರಿಯಾಗಿ ಮಾತಾಡ್ರಿ ಫಸ್ಟ್. ನಿಮ್ಮ ಹೆಸರೇನು ಹೇಳಿ? ಅವಾಗಲೇ ಹೇಳ್ದಾಗ ಎಲ್ಲಿತ್ತು ಜ್ಞಾನ ನಿಮಗೆ? ಏಯ್ ನೀನ್ ಏನ್ ಮಾಡ್ತಿದ್ದೆ ಫೋನಲ್ಲಿ? ಕಾನ್ಫರೆನ್ಸ್ ಹಾಕಿರೋದು ನಿಮ್ಗೆ ಏನ್ತಿಕೆ? ಹ್ಞೂ, ನನಗೆ ಉಗಿಬೇಕು ಬೈಸ್ಬೇಕು ಅಂತ ಹಾಕಿರೋದ ನೀವು? ಅವಾಗಲೇ ಏನೋ ನನ್ನ ಕಷ್ಟ ಕೇಳ್ಸಕ್ಕೆ ಹಾಕವ್ರೆ ಅಂತ ಅಂದರೆ ಈ ಥರ ಕೆಟ್ಟ ಬುದ್ಧಿಗಳೆಲ್ಲ ಕಳಿಬೇಡಿ ನೀವು, ಕಿತಾಪತಿ ಹೆಂಗಸ್ರು. ಹಲೋ, ಅಲ್ಲಿ ನೋಡು ಎಲ್ಲಿ ನೋಡು? ನಾನು ಸ್ನಾನ ಮಾಡ್ತಾ ಇದ್ದೀನಿ. ಸರ್. ಹಾಂ, ಹಲೋ ಸರ್. ಇರೋರು ನನ್ಗೆ ಯಾರು ಫ್ರೆಂಡ್ಸ್ ಇಲ್ಲ, ಫಸ್ಟ್ ಟೈಮ್ ನಿಮ್ ಹೆಸರು ಕೇಳ್ತಾ ಇರೋದು. ನಿಮ್ ಗೋಲ್ನ ಹೇಳ್ಕೊಂಡ್ರಿ ಅಲ್ವಾ, ಆಯ್ತು ಬೇಜಾರಾಯ್ತು. ಇವಾಗ ದಯವಿಟ್ಟು ಕಾಲ್ ಕಟ್ ಮಾಡಿ, ಓಕೆನಾ? ಪದೇ ಕಾಲ್ ಮಾಡ್ಬೇಡಿ. ಸರಿ, ಒಪ್ಕೋತೀನಿ ನೀವು ಹೇಳಿದ್ದೆಲ್ಲ ಸರಿ. ಏನು ನನ್ನ ಹೆಸರು? ನಿಮ್ಮ ಹೆಸರು ನಂಗೆ ಗೊತ್ತಿಲ್ಲ ಮತ್ತೋದೆ. ಮತ್ತೆ ನಿತೇಶ ಏನೋ ಹೇಳಿದ್ರು ನಿಮ್ಮ ಹೆಸರು. ನಿತೇಶ ನಾನು? ಗೊತ್ತಿಲ್ಲ, ಮರ್ತ್ಕೊಂಡೆ. ನಿಮ್ಮ ಹೆಸರು ಏನ್ ಹೇಳಿ? ನನ್ನ ಹೆಸರೇ ಮರ್ತಿದ್ದೀರಾ ಅಂತಂದರೆ ನಾನು ಹೇಳಿರೋದೆಲ್ಲ ಜ್ಞಾಪನ ಇರ್ತದ ನಿಮ್ಮ ತವ? ಸರಿ ಆಯ್ತು, ನನಗೆ ಜ್ಞಾಪನ ಇಲ್ಲ, ನನಗೆ ಏನೂ ಗೊತ್ತಿಲ್ಲ. ದಯವಿಟ್ಟು ಕಾಲ್ ಕಟ್ ಮಾಡಿ, ದಯವಿಟ್ಟು ನಂಗೆ ತಲೆ ತಿನ್ಬೇಡಿ. ಫಸ್ಟ್ ಹೋಗ್ಬಿಟ್ಟು ಯಾವ್ದಾರು ಒಳ್ಳೆ ಕಾಲ್ ಕಟ್ ಮಾಡ್ತೀನಿ. ಡಾಕ್ಟ್ರಿಗೆ ತಲೆ ತೋರಿಸಿ. ನೀವು ತೋರ್ಕೊ ಹೋಗ್ರಿ. ಯಾರ್ಯಾರೋ ಫೋನ್ ಮಾಡ್ಬಿಟ್ಟು ಅವೇರ್ನೆಸ್ ಮಾಡ್ತೀನಿ ತಲೆ ತಿಂತಾ ಇದೀರಲ್ಲ. ಬೇಡ, ನನಗೆ ಪಿತ್ತ ನೆತ್ಗೇರಿದ್ರೆ ಆಮೇಲೆ ಏನೇನೋ ಇಲ್ಲಿ ಮಾತುಗಳು ಬಂದ್ಬಿಡ್ತಾವೆ, ಏನೇನೋ ನನ್ನ ಬಾಯಲ್ಲಿ. ನಾನು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಹೋಗಿ ಏನು ಸರ್ ನಿಮ್ಮ ಪ್ರಾಬ್ಲಮ್ ಇವಾಗ? ನಂದಲ್ಲ ಸರ್, ಇವ್ರದ್ದೇ ದೊಡ್ಡ ಪ್ರಾಬ್ಲಮ್ಮು. ಎಲ್ಲ ಮೆಮೊರಿ ಲಾಸ್ ಆಗೈತೆ ಇವ್ರಿಗೆ ಈ ವಯಸ್ಸಿಗೆ. ಕೇಳಿ, ನನ್ನ ಹೆಸರೇ ಗೊತ್ತಿಲ್ಲ ಅಂತವ್ರೆ, ಎಲ್ಲ ಹೇಳಿದ್ದೀನಿ. ಹೋಗಿ ಬಿಡಿ, ಮೆಮೊರಿ ಲಾಸ್ ಇದ್ರೆ ಇವಾಗ ಏನು ನಿಮ್ಮ ಪ್ರಾಬ್ಲಮ್ ಹೇಳಿ? ಅಲ್ಲ ಪಾಪ, ನೀವು ಹೆಂಗೆ ಜೀವನ ಮಾಡ್ಕೊಂಡಿದ್ದೀರೋ ಅವ್ರ ಜೊತೆ ನನಗಂತೂ ಅರ್ಥ ಆಯ್ತಾ ಇಲ್ಲ. ನೀವು ನಿನ್ನ ಹತ್ರ ಬಂದು ಹೇಳಿದಪ್ಪ ಕಷ್ಟಪಡ್ತಾ ಇದೀನಿ ನಾನು ಅಂತ. ಹ್ಞೂ, ಹಂಗೈ ಉಣ್ಣಿಗೆ ಕನ್ನಡಿ ಬೇಕಾ? ಏನೋ ಒಂದೆರಡು ಸಲ ಹೆಸರು ಹೇಳಿದ್ರು, ತಿರ್ಗಾ ಹೆಸರು ಕೇಳಿದ್ರೆ ನನಗೆ ಮೆಮೊರಿ ಲಾಸ್. ಏನು ಸಾರಿ, ದೊಡ್ಡ ಯಾವ ಹೆಸರು ಯಾವನು ಸೀದಾ ಎಲ್ಲ ಗೊತ್ತಿರ್ತೀವಿ. ಒಳಗೆ ಚಿಕ್ಕ ಬಾಯಲ್ಲಿ ದೊಡ್ಡ ಮಾತು ಬರ್ತೈತೆ. ಈಗ ನಿಮ್ಮ ಗಂಡನೂ ಲೈನಲ್ಲಿ ಅವ್ರೆ ಅಂತ ನೋಡಿದೆ, ನಾನು ಮಾತಾಡ್ಬಿಡ್ತೀನಿ ಸುಮ್ಮನೆ. ನಾನು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಬೆಲೆ ಬಿಳಿಸ್ಕೊಳ್ಳಿ ಅದನ್ನ. ಏನಿಲ್ಲ ನಿಮ್ಗೆ ಅವ್ರು ನೋಡಿ ಹೆಂಗ್ ಮಾತಾಡ್ತಾನೆ ಅವನು. ಈಗ ಬೇಡ, ನಾನು ಇದಕ್ಕಿಂತ ಜಾಸ್ತಿ ಮರ್ಯಾದೆನೇ ಕೊಟ್ಬಿಡ್ತೀನಿ ಅವನಿಗೆ ಇವನು ಅಂದರೆ. ಹೇಮಂತು, ಅವ್ರ ಹೆಸರು ನಿಮ್ಗೆ ಏನ್ ಗೊತ್ತು? ನನ್ನ ಹೆಸರು ಅವ್ರಿಗೂ ಗೊತ್ತು, ಅವ್ರ ಹೆಸರು ನನಗೂ ಗೊತ್ತು. ಚಿನ್ನ ಹಾ, RJ ಸುನಿಲ್. ಥ್ಯಾಂಕ್ ಯು ಸರ್. ಯಾಕೆ ಮಾರಮ್ಮನ ಥರ ಇದ್ದೀವಿ, ಗೌರವ ಮಾಡ್ಬಿಟ್ರಿ ಇದಕ್ಕಿದ್ದಂಗೆ? ಮಾತೇ ಬರ್ತಾ ಇಲ್ಲ. ಸಾರಿ. ಥ್ಯಾಂಕ್ ಯು ಸೋ ಮಚ್ ನಮ್ಮಟ್ಟು ಮಾತಾಡೋದಕ್ಕೆ. ಥ್ಯಾಂಕ್ ಯು ಸರ್. ಸೂಪರ್ ಆಗಿರೋ ಇವತ್ತಿನ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿದ ಮುಂದಿನ ಬೊಂಬಾಡಾಗಿರೋ ಟ್ರ್ಯಾಪಲ್ಲ ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಹೇಳೋದಲ್ಲ, ಯಾವಾಗಲೂ ಹೇಳೋದೊಂದೇ ನಾನು, ನಗೋದು ಭೋಗ, ನಗಿಸೋದು ಯೋಗ. ನಗ್ದಿದ್ರೆ ಬರುತ್ತೆ ರೋಗ. ಆದ್ದರಿಂದ ನಗನಗುತ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ RJ Sunil, prank calls.